ಬುರುಡೆ ಗ್ಯಾಂಗ್ನ ಬಂಡವಾಳ ಈಗ ಬಯಲಾಗಿದೆ. SIT ಕೊಟ್ಟಿರುವಂತಹ ರಿಪೋರ್ಟ್ ನಲ್ಲಿ ಎಲ್ಲವೂ ಕೂಡ ಗೊತ್ತಾಗಿದೆ. ಇವರ ಪಿತೂರಿ ಷಡ್ಯಂತ್ರ ಏನು, ಯಾವ ರೀತಿಯಾಗಿ ಮಾಡಿದ್ರು ಅನ್ನುವಂಥದ್ದು. ಈಗ ಒಬ್ಬೊಬ್ಬರೇ ಈ ವಿಚಾರದಲ್ಲಿ ಮಾತನಾಡಕ್ಕೆ ಶುರು ಮಾಡಿದ್ದಾರೆ. ಪಬ್ಲಿಕ್ ಟಿವಿ ಬಿಗ್ ಎಕ್ಸ್ಕ್ಲೂಸಿವ್ ವರದಿಯನ್ನ ಕೊಟ್ಟ ನಂತರ ಬಹುದೊಡ್ಡ ಸಂಚಲನವನ್ನ ಉಂಟು ಮಾಡಿದೆ. ತಪ್ಪು ಯಾರೇ ಮಾಡಿದ್ರು ಕೂಡ ತಪ್ಪೇ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಷ್ಟೇ. ಪಬ್ಲಿಕ್ ಟಿವಿಗೆ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಬೊಕ್ಕಸಕ್ಕೆ ಆಗಿರುವಂತಹ ನಷ್ಟವನ್ನ ಕೂಡ ಅವರಿಂದ ತೆಗೆದುಕೊಳ್ಳೋಕೆ ಅವಕಾಶ ಇದೆ, ತಗೊಳ್ಳಿ, ಯಾರನ್ನು ಕೂಡ ರಕ್ಷಿಸಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಪಬ್ಲಿಕ್ ಟಿವಿ ಬಿಗ್ ಎಕ್ಸ್ಕ್ಲೂಸಿವ್ ವರದಿಯನ್ನ ಕೊಟ್ಟ ನಂತರ ಈಗ ಎಲ್ಲರೂ ಕೂಡ ಈ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದನ್ನ ನೋಡಿ. ಗುಂಡೂರಾವ್ ಅವರು ಇದ್ದಾರೆ, ಅವರು ಮಾತಾಡ್ಸೋಣ. ಸರ್, ಈಗ ಧರ್ಮಸ್ಥಳದ ವಿಚಾರದಲ್ಲಿ ಚಾರ್ಜ್ ಶೀಟ್ ಹಾಕಿರೋ ಎಲ್ಲರೂ ಕೂಡ 6 ಜನ ಆರೋಪಿಗಳು ಅಂತ ಈಗಾಗಲೇ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ಇದ್ರ ಬಗ್ಗೆ ಏನಾದರೂ ಸರ್ಕಾರದಿಂದ ಕ್ರಮ ಆಗುತ್ತೆ? ನೋಡಿ, ಕಾನೂನು ಪ್ರಕಾರ ಆಗ್ತದೆ. ನಮ್ಮ ಹಸ್ತಕ್ಷೇಪ ಏನಿಲ್ಲ. ಯಾರ ಬಗ್ಗೆ ಏನು ಪೊಲೀಸ್ ಅವರು ತಮ್ಮ ತನಿಖೆಯಲ್ಲಿ ಪತ್ತೆ ಹಚ್ಚಿದ್ರೆ ಅದರ ಪ್ರಕಾರ ಕ್ರಮ ಆಗ್ತದೆ. ಸೊ ಅದಕ್ಕೋಸ್ಕರ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಅಷ್ಟೇ ಇರುವಂಥದ್ದು. ಇದು ಯಾರ ಪರ ಯಾರ ವಿರೋಧ ಅಂತ ಅಲ್ಲ. ಅಂದ್ರೆ ಇದನ್ನ ಟೇಬಲ್ ಮಾಡಬೇಕು ಅಂತ ಬಿಜೆಪಿ ಒತ್ತಾಯ ಮಾಡ್ತಿದೆ, ಅದಕ್ಕೆ ಆಪ್ಷನ್ ಇರುತ್ತೆ ಸರ್? ನನಗೆ ಅದೆಲ್ಲ ಆ ಥರ ಆಪ್ಷನ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇದೆಲ್ಲ ಕಾನೂನಿನ ಪ್ರಕ್ರಿಯೆ ಮತ್ತು ಅಲ್ಲಿ ಇನ್ವೆಸ್ಟಿಗೇಷನ್ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದು. ಸೊ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಇದರಲ್ಲಿ ಯಾವುದೇ ರೀತಿಯ ಒಂದು ರಾಜಕೀಯದ ಒಂದು ಇನ್ವಾಲ್ವ್ಮೆಂಟ್ ಇರಬಾರ್ದು, ಯಾವುದೇ ಹಸ್ತಕ್ಷೇಪ ಇರಬಾರ್ದು. ಅವರು ಪೊಲೀಸ್ ಅವರು ಸ್ಪಷ್ಟವಾದಂಥ SIT ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಮುಕ್ತವಾದ ಅವಕಾಶ ಕೊಟ್ಟಿದ್ದೇವೆ. ಸೊ ಯಾರೇ ತಪ್ಪು ಮಾಡೋ ಅವ್ರಿಗೆ ಶಿಕ್ಷೆ ಆಗಬೇಕು, ಅಷ್ಟೇ, ಇದರಲ್ಲಿ ಇನ್ನೇನಿಲ್ಲ. ಥ್ಯಾಂಕ್ ಯು ದಿನೇಶ್. ಕರೆಕ್ಟ್, ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನಾತ್ಮಕವಾಗಿ ಶಿಕ್ಷೆ ಆಗೇ ಆಗುತ್ತೆ. ಆದರೆ ಸರ್ಕಾರವು ಕೂಡ ಒಂದಿಷ್ಟು ಬೇಡಿಕೆಯನ್ನ ಇಡಬೇಕು. ಈ ರೀತಿ ಷಡ್ಯಂತ್ರವನ್ನ ಮಾಡಿಕೊಂಡು ಕಥೆಯನ್ನ ಕಟ್ಟಿ ಅಲ್ಲಿ ಗುಂಡಿ ಅಗಿಸುವಂತ ಕೆಲಸ ಮಾಡಿ, ಸಮಯವನ್ನ ವ್ಯರ್ಥ ಮಾಡಿ, ಶ್ರಮವನ್ನ ವ್ಯರ್ಥ ಮಾಡಿ, ಹಣವನ್ನ ವ್ಯರ್ಥ ಮಾಡಿದಂಥವರಿಂದ ವಸೂಲಿ ಮಾಡುವಂತ ಕೆಲಸ ಆಗಬೇಕು. ಈಗಿನ ಕಾನೂನಲ್ಲಿ ಅವಕಾಶ ಇದೆ.